ಸಜೆಸ್ಟ್ ಮಾಡೋದೆ, ನೀವು ಏನಾದ್ರು ಈಗ KTM ಡ್ಯೂಕ್ 390 ಇಂದ ಅಲ್ಲ ಏನಾದ್ರು ದೊಡ್ಡ ಬೈಕಿಗೆ ನೀವು ಅಪ್ಗ್ರೇಡ್ ಆಗ್ತಾ ಇದ್ದೀರಾ ಅಂದರೆ, ಸೊ ದಿಸ್ ಈಸ್ ಯುವರ್ ಚಾಯ್ಸ್. ಓಕೆ, ಹ್ಯಾವ್ ಟು ಗೋ ಸ್ಟ್ರೈಟ್ ಡೆಡ್ ಎಂಡ್. ಓಕೆ 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 ಫೈನ್. ನನ್ನ ಫ್ರೆಂಡನ್ನು ಬೇರೆ ಮೀಟ್ ಮಾಡಬೇಕು, ಇಲ್ಲಿ ಲಾ ಕಾಲೇಜ್ ಹತ್ರ ಬಾ ಅಂತ ಹೇಳಿದ್ದ. ಸೊ ಗಾಡಿ ನೋಡ್ಬೋದು ಫ್ರೆಂಡ್ಸ್ ಹೇಗಿದೆ ಅಂತ. ಲುಕ್ ಅಂತೂ ಒಳ್ಳೆ ಸೆಕ್ಸಿ ಆಗಿದೆ, ಒಳ್ಳೆ ಬೀಫಿ ಮಷಿನ್ ಇದ್ದಂಗಿದೆ ನಿಜವಾಗ್ಲೂ. ಹಿಂದ್ಗಡೆ ಬಂದುಬಿಟ್ಟು ನಿಮಗೆ 180 ಸೆಕ್ಷನ್ ಟೈರ್ ಬರುತ್ತೆ, ಮುಂದ್ಗಡೆ ಬಂದುಬಿಟ್ಟು 120 ಸೆಕ್ಷನ್ ಟೈರ್ ಬರುತ್ತೆ. ಸೊ ಡ್ಯೂಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ ನೋಡಿ, ನಿಸಿನ್ ಕ್ಯಾಲಿಪರ್ಸು. ಪೆಟಲ್ ಡಿಸ್ಕ್ ಅಂತ ಕರೀತಾರೆ ಇದನ್ನು, ಈ ಥರ ಏನಿದೆ ಇದು. ಸೊ ಈ ಥರ ಪ್ಯಾಟ್ರನ್ ಇದ್ದರೆ ದಟ್ ಇಸ್ ಕಾಲ್ಡ್ ಅಸ್ ಪೆಟಲ್ ಡಿಸ್ಕ್. ಇಂಜಿನ್ ಆಯಿಲು ರೀಸೆಂಟಾಗಿ ಇದು ಫುಲ್ಲಿ ಸಿಂಥೆಟಿಕ್ಕೇ ಹಾಕಬೇಕು. ಸೊ ಲಿಕ್ವಿಮಾಲ್ ಯೂಸ್ ಮಾಡ್ತಾಯಿದ್ದೆ, ಈ ಸತಿ ನಾನು ಸಿಲ್ಕೋಲಿನ್ ಅಂತ ಅಂದ್ಬಿಟ್ಟು ಫುಕ್ಸ್ ಜರ್ಮನ್ ಕಂಪ್ನಿ ಅದು. ಸೊ ಅದ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಸೊ ಟ್ಯಾಂಕ್ ಹೇಳ್ದಂಗೆ ಅರೌಂಡ್ 15-16 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರ್ಬೋದು, ಗೊತ್ತಿಲ್ಲ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಮುಂದ್ಗಡೆ ನೋಡಿ ಒಳ್ಳೆ ಆ ಪ್ರೆಡೆಟರ್ ಲುಕ್ ಹೆಂಗೆ ಕಾಣಿಸುತ್ತದು, ಪ್ರೆಡೆಟರೇ ನೈಸ್. ನೋಡಿ ಮುಂದ್ಗಡೆ 4 ಸಿಲಿಂಡರ್ಸ್ ಹೆಂಗೆ ಬಂದಿದೆ ಅಂತ. ಹೈವೇಸಲ್ಲಿ 4 ಸಿಲಿಂಡ್ರ್ ಓಪನ್ ಮಾಡೋದೇ ಒಳ್ಳೆ ಮಜಾ ಗುರು, ಹೆಂಗೆ ಎಳೆದು ಬಿಸಾಕ್ತದೆ ಅಂದರೆ ಪವರು. ಸೀರಿಯಸ್ಸಾಗಿ ನಾನು ಸಜೆಸ್ಟ್ ಮಾಡೋದೆ, ನೀವು ಏನಾದ್ರು ಈಗ KTM ಡ್ಯೂಕ್ 390 ಇಂದ ಅಲ್ಲ ಏನಾದ್ರು ದೊಡ್ಡ ಬೈಕಿಗೆ ನೀವು ಅಪ್ಗ್ರೇಡ್ ಆಗ್ತಾ ಇದ್ದೀರಾ ಅಂದರೆ, ಸೊ ದಿಸ್ ಈಸ್ ಯುವರ್ ಚಾಯ್ಸ್. ಬೆನೆಲಿ ಎಲ್ಲ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ಟ್ರಯಂಫು ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಟ್ರಯಂಫ್ ಸ್ಟ್ರೀಟ್ ಟ್ರಿಪ್ಪಲ್ಲೆಲ್ಲ ಚೆನ್ನಾಗಿದೆ, ಬಟ್ ಅದ್ರದ್ದೆಲ್ಲ ಸರ್ವಿಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವು. ಬಟ್ ಇದು ಕವಾಸಾಕಿ ಇದೆಯಲ್ಲ, ಇದು ಏನು ಒಂಥರ ಸಿಕ್ಕಾಬಿಟ್ಟೆ ರಿಲಯಬಲ್. ನೀವು ಚೀಸ್ ಬೈಕ್ಸ್ ಯಾವುದೇ ತೊಗೊಳ್ಳಿ, ಕವಾಸಾಕಿ, ಹೋಂಡಾ, ಯಮಹಾ, ಸುಜುಕಿ ಎಲ್ಲ ಫುಲ್ಲು ಭಯಾನಕ ರಿಲಯಬಲ್ ಇಂಜಿನ್ಸ್ ಅಂತ ಅಂದ್ಕೊಳ್ಳಿ. ಯು ಕ್ಯಾನ್ ಆ್ಯಕ್ಚುಲಿ ಟ್ರಸ್ಟ್ ಯುವರ್ ಲೈಫ್ ಆನ್ ದಿಸ್ ಬೈಕ್ಸ್. ಸೊ ನಿಮ್ಗೇನು ಆ ಥರ ಪಾಕೆಟ್ ಫ್ರೆಂಡ್ಲಿ, ಏನು ನಿಮ್ಗೊಂದು ರನ್ನಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಷ್ಟೇ, ನಿಮಗೆ ಫ್ಯೂಯಲ್ಲು ಅದು ಇದು. ಸೊ ಅದು ಬಿಟ್ಟರೆ ನಿಮ್ಗೇನು ಮೇಂಟೆನೆನ್ಸ್ ಏನು ಅಷ್ಟೊಂದು ದುಡ್ಡು ಬರೋಲ್ಲ. ಸೊ ಇದು ಆ್ಯಕ್ಚುಲಿ ಮ್ಯಾನ್ಯುಯಲೆಲ್ಲ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ಅಂತಂದರೆ, ನಿಮ್ಮದೇ ಒಂದು ಸ್ಮಾಲ್ ಸೆಟಪ್ ಇತ್ತು ಅಂತಂದರೆ ನೀವೇ ಇದಕ್ಕೆ ಆಯಿಲ್ ಚೇಂಜ್, ಆಯಿಲ್ ಫಿಲ್ಟ್ರ್ ಎಲ್ಲ ನೀವೇ ಚೇಂಜ್ ಮಾಡ್ಕೊಂಬಿಡ್ಬೋದು. ಸೊ ಬ್ರೇಕ್ ಪ್ಯಾಡ್ಸ್ ಕೂಡ ಚೇಂಜ್ ಮಾಡ್ಕೊಬೋದು. ಇದಕ್ಕೆ ನಾನು ಆಲ್ರೆಡಿ EBCದು ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ತರಿಸಿದ್ದೀನಿ, ಅದು ಇಟಾಲಿಯನ್ ಬ್ರ್ಯಾಂಡು. ಸೊ ಅದು ತುಂಬ ಚೆನ್ನಾಗಿದೆ, ಬೈಟು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೆ ಅಪ್ಗ್ರೇಡ್ ಮಾಡ್ತೀನಿ ನೆಕ್ಸ್ಟು. ಟಯರ್ಸ್ ಏನು ಆಲ್ಮೋಸ್ಟ್ ವರ್ನ್ ಔಟ್ ಆಗಿದೆ ಟಯರ್ಸು, ಫ್ರಂಟು ಬ್ಯಾಕು ಟಯರ್ಸ್ ಚೇಂಜ್ ಮಾಡಬೇಕು. ಸೊ ಈ ಸತಿ ಅದೇ ಪಿರೇಲಿ ಇದು ರೋಸೋ 3 ಇಲ್ಲ ರೋಸೋ 2 ಇಲ್ಲ ರೋಸೋ 3 ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹಿಂದ್ಗಡೆದು 180 ಸೆಕ್ಷನ್ ಇರೋದ್ರಿಂದ ನಾನು 190 ಸೆಕ್ಷನ್ ಅಪ್ಗ್ರೇಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಮೂಲಿ ZX10R ಅದಕ್ಕೆಲ್ಲ ಸೂಪರ್ ಸ್ಪೋರ್ಟ್ಗೆಲ್ಲ ಇದು 190 ಸೆಕ್ಷನ್ ಬರುತ್ತೆ ಹಿಂದ್ಗಡೆ ಟಯರ್ಸ್. ಅದು ಲುಕ್ಕು ಚೆನ್ನಾಗಿರುತ್ತೆ, ಸ್ಟೆಬಿಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಮಧ್ಯ ನೋಡ್ಬೋದು, ಇದು ಹಾರಿಜಾಂಟಲ್ ಲಿಂಕ್ ಸಸ್ಪೆನ್ಷನ್ ಅಂತ ಕರೀತಾರೆ. ಇದು ನೋಡಿ ಎಲ್ಲ ಇದು ಅಲ್ಯೂಮಿನಿಯಮ್ದು ಪೆಟಲೆಲ್ಲ ಕೊಟ್ಟಿದ್ದಾರೆ, ನೆಕ್ಸ್ಟ್ ಲೆವೆಲ್. ಸೊ ಅಷ್ಟೇ ಫ್ರೆಂಡ್ಸ್, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ. ಸೊ ಸಿಗೋಣ ಇಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಬಾಯ್.